ಅದಕ್ಕಾಗಿ ಈ ಭಗವದ್ಗೀತೆ ಅನ್ನುವಂಥದ್ದೇನಿದೆ ಪ್ರತಿಯೊಬ್ಬ ವ್ಯಕ್ತಿಯಿಂದಲೂ ಅಧ್ಯಯನ ಮಾಡಬೇಕಾದದ್ದು. ಅದಕ್ಕೆ ಬ್ರಾಹ್ಮಣ ಶೂದ್ರ ಅಂತ ಭೇದ ಭಾವ ಇಲ್ಲ, ಸ್ತ್ರೀ ಪುರುಷ ಅಂತ ಭೇದ ಭಾವನೆ ಇಲ್ಲ, ಅಥವಾ ಒಬ್ಬ ಹುಡುಗ ಮುದುಕ ಅಂತ ಭೇದ ಭಾವನೆ ಇಲ್ಲ. ಪ್ರತಿಯೊಬ್ಬರೂ ಇದನ್ನು ಅಧ್ಯಯನ ಮಾಡಲೇಬೇಕಾದದ್ದು, ತಿಳ್ಕೊಳ್ಳೇಬೇಕಾದದ್ದು, ಜೀವನದಲ್ಲಿ ಅಳವಡಿಸಿಕೊಳ್ಳೇಬೇಕಾದದ್ದು. ಅಂಥದ್ದೇನಿದೆ ಈ ಭಗವದ್ಗೀತೆಯಲ್ಲಿ ಅಂತ ಹೇಳಿದ್ರೆ, ಏನಿದೆ ಅಂತ ಭಗವದ್ಗೀತೆಯನ್ನು ಕೇಳುವುದಕ್ಕಿಂತಲೂ ಕೂಡ ಏನಿಲ್ಲ ಅಂತ ಕೇಳುವುದು ಬಹಳ ಮುಖ್ಯ. ಯಾಕಂದ್ರೆ ಭಗವದ್ಗೀತೆಯನ್ನು ಇಲ್ಲದೆ ಇರುವಂತಹ ವಿಷಯವೇ ಇಲ್ಲ. ಒಬ್ಬ ವ್ಯಕ್ತಿ ಜೀವನದಲ್ಲಿ ತಿಳ್ಕೊಳ್ಳೇಬೇಕಾದ ವಿಷಯಗಳೇನಿದೆ, ದೇವರ ಬಗ್ಗೆ ಇರಬಹುದು, ತನ್ನ ಬಗ್ಗೆ ಇರಬಹುದು, ಜಗತ್ತಿನ ಬಗ್ಗೆ ಇರಬಹುದು, ತನ್ನ ಹಿಂದಿನ ಆಗು ಹೋಗುಗಳೇನಾಗೋಗಿದೆ ಅದರ ಬಗ್ಗೆ ಇರಬಹುದು, ಮುಂದೆ ಏನಾಗಲಿಕ್ಕಿದೆ ಅದರ ಬಗ್ಗೆ ಇರಬಹುದು. ಎಲ್ಲ ಸಮಗ್ರ ಅಧ್ಯಾತ್ಮ ವಿಷಯ ಏನಿದೆ ಅದು ಭಗವದ್ಗೀತೆಯಲ್ಲಿ ಅಡಕವಾಗಿದೆ. ಅಂದರೆ ಅಧ್ಯಾತ್ಮದ ದೃಷ್ಟಿಯಿಂದ ಇದೊಂದು ದೊಡ್ಡ ಆಧ್ಯಾತ್ಮಿಕವಾದಂತಹ ಗ್ರಂಥ ಭಗವದ್ಗೀತೆ. ಅದರಿಂದಾಗಿ ಒಂದು